ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಚೇತನ್. ಇವತ್ತು ಡೇಟ್ ಬಂದ್ಬಿಟ್ಟು 4ನೇ ತಾರೀಕಾಗಿದೆ. ಬೆಳಗ್ಗೆ ಒಂದು 5:15 ಆಗಿದೆ ಈಗ ಟೈಮು. ಇವತ್ತು ಮತ್ತೆ ನಾವು ಬೈಕ್ ಟ್ಯಾಕ್ಸಿ ಮಾಡೋದಕ್ಕೆ ಬಂದಿದ್ದೀವಿ. ಇದು ಬೆಂಗಳೂರು ವೆದರು ಅಯ್ಯಪ್ಪ ಏನಾಗುರು ಇದು. ಬೆಳಗ್ಗೆ ನೋಡಿದ್ರೆ ಈ ಥರ ಚಳಿ ಇರುತ್ತೆ, ಸಂಜೆ ನೋಡಿದ್ರೆ ಕೆಟ್ಟು ಮಳೆ. ಅಯ್ಯಪ್ಪ ಯಾವ ಥರ ಇದು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನನಗಂತೂ ಇಲ್ಲಿ ಬೆಂಗಳೂರಲ್ಲಿ. ಆದರೂ ಚೆನ್ನಾಗಿರುತ್ತೆ ವೆದರು. ಬನ್ನಿ ಫ್ರೆಂಡ್ಸ್, ಇವತ್ತು ಎಷ್ಟು ಅರ್ನಿಂಗ್ ಆಗುತ್ತೆ ಅಂತ ನಾವು ನೋಡೋಣ. ಈಗ ಒಂದು 5:15 ಆಗಿದೆ. ಯಾವುದು ಆರ್ಡರ್ ಸದ್ಯಕ್ಕೆ ಯಾವುದು ಎರಡರಲ್ಲೂ ಬರ್ತಾ ಇಲ್ಲ. ಒಂದೆರಡು ಬಂದವು, ಹಂಗೆ ಕ್ಯಾನ್ಸಲ್ ಆಯಿತು, ಅಂದರೆ ಬೇರೆಯವ್ರು ತೊಗೊಂಡ್ಬಿಟ್ರು. ಈಗ ನೋಡೋಣ ಎಷ್ಟು ಯಾವುದಾದ್ರು ಆರ್ಡರ್ ಸಿಗುತ್ತಾ, ಎಲ್ಲಿಗೆ ಸಿಗುತ್ತೆ ಅಂತ. ನಾನು ನಿಮಗೆ ಒಂದೊಂದಾಗೆ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಹಾಯ್ ಸ್ನೇಹಿತರೆ, ಈಗೊಂದು ಆರ್ಡರ್ ನಾನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ 2 ಕಿಲೋಮೀಟ್ರ್ ಇದೆ ಗುರು. ಎರಡು ಕಿಲೋಮೀಟ್ರ್ ಇದೆ ಇಲ್ಲಿಂದ. 185 ರೂಪಾಯಿಗೆ ಊಬರಲ್ಲಿ. ಬನ್ನಿ ಸ್ನೇಹಿತರೆ, ಪಿಕಪ್ ಲೊಕೇಶನಿಗೆ ಹೋಗ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಮಾರ್ನಿಂಗಲ್ಲಿ ಆದಷ್ಟು ದೂರ ಇರೋ ಆರ್ಡರ್ಗಳನ್ನ ತೊಗೊಳ್ಳೋಣ ಅಂತ ಪ್ಲ್ಯಾನಿಂಗು. ದೂರದ್ದು ಬೆಳಗ್ಗೆ ಹೊತ್ತು ಮಾಡ್ಕೊಬಿಟ್ರೆ ಹತ್ರದ್ದು ಬೇಕಾದ್ರೆ ಆಮೇಲೆ ಟೈಮ್ ಇದ್ದಾಗ ಮಾಡ್ಕೊಬಿಡೋದು. ಅದಕ್ಕೋಸ್ಕರ ದೂರದ್ದೇ ಮೊದಲು ತೊಗೊಬಿಡೋಣ. ಈಗ ಹೆಚ್ಚು ಕಮ್ಮಿ 5:15 ಆಗೋಗಿದೆ. ನಾನು 5 ಗಂಟೆಗೆ ಆ್ಯಕ್ಚುಲಿ ಬಂದಿದ್ದು. ಇಲ್ಲಿ ಬನ್ನಿ, ಎಲ್ಲ ಎದ್ದೇಳಬೇಕಲ್ಲ ಜನ, ಎದ್ದೇಳಬೇಕು, ರೆಡಿ ಆಗಬೇಕು. ಆಮೇಲೆ ನಾನು ಒಂದು ಬುಕ್ಕಿಂಗು ಇದು. ನಾವು ಊರಿಗಿಂತ ಮುಂಚೆ ಇದು ಬಂದುಬಿಟ್ರೆ ಏನು ಕತೆ. ಆ ಕಡೆ ಜಾಸ್ತಿ ಇದು ಬೇಕು ಅಂದರೆ ರೈಲ್ವೆ ಸ್ಟೇಷನ್ ಕಡೆ ಮತ್ತು ಬಸ್ ಸ್ಟ್ಯಾಂಡ್ ಕಡೆಗಳು ಹೋದರೆ ಸಿಗ್ತವೆ ಆರ್ಡರ್ಸು. ಬಟ್ ಅದು ಲೋಕಲ್ ಆರ್ಡರ್ ಸಿಗ್ತವೆ ಹತ್ರದ್ದು, ಅಂದರೆ 40-50 ಆ ಥರದ ಆರ್ಡರ್ಗಳು. ಅದಕ್ಕೆ ಅಜ್ಜಿ ಬೆಸ್ಟು ಎಲ್ಲರೂ ಈಗ ದೂರ ಬಂದುಬಿಟ್ರೆ ಎಲ್ಲಾದರೂ ಒಂದು 200-150 ಆ ಥರ ಸಿಕ್ಕಿದ್ರೆ ಬೆಸ್ಟು. ರ್ಯಾಪಿಡೋದಲ್ಲಿ ಇನ್ಸೆಂಟಿವ್ ಇದೆ, ಬಟ್ ಇನ್ಸೆಂಟಿವ್ ನನಗೆ ಮಾಡೋಕ್ಕಾಗಲ್ಲ. ಟೈಮಿಂಗ್ಸ್ ಇರುತ್ತೆ ಅದಕ್ಕೆ. ಟೈಮಿಂಗ್ಸ್ ಅಂದರೆ 25 ಆರ್ಡರು ಅಜ್ಜಿ 12 ಗಂಟೆ ಒಳಗೆ ಮಾಡಬೇಕು ಅಂದರೆ ಪ್ರತಿ ಗಂಟೆಗೆ 5 ಆರ್ಡರ್ ಮಾಡ್ಬೇಕು ನಾನು. ಮಾಡ್ಬೋದು, ಬಟ್ ಆರ್ಡರೇ ಸಿಗಲ್ವಲ್ಲ ರ್ಯಾಪಿಡೋದಲ್ಲಿ. ಅಷ್ಟೊಂದು ಜನ ರೈಡರ್ಸ್ ಇದ್ದಾರೆ ಆಲ್ರೆಡಿ ಇಲ್ಲೇ. ಅದಕ್ಕೆ ನಾನು ಜಸ್ಟು ಎಲ್ಲಿ ಲಾಂಗ್ ಸಿಗುತ್ತಲ್ಲ ಆ ಥರದ ಆರ್ಡರ್ಗಳನ್ನ ತೊಗೊಂಡು ಒಂದು 11 ಬಿಟ್ವೊಂದು ತಟ್ಟು 11ರಿಂದ 12 ಗಂಟೆ ಒಳಗೆ ಮುಗಿಸ್ಕೊಬೋಣ ಅಂತ ನಂದು ಪ್ಲ್ಯಾನಿಂಗು. ಜಸ್ಟ್ ಜಾಸ್ತಿ ಇಲ್ಲ, ಒಂದು 1000 ರೂಪೀಸ್ ಆದರೆ ಸಾಕು ನನಗೆ. ನಾನು ಅಜ್ಜಿ ದೂರದ ಪಿಕಪ್ಪು ತೊಗೊಂಡ್ರೆ ಇದೆ ಗುರು ಪ್ರಾಬ್ಲಮ್ಮು, ಕ್ಯಾನ್ಸಲ್ ಆಗಿಬಿಡ್ತಾರೆ. ಅದು ಮನೆಯವ್ರಿಗೂ ಇದ್ಬಿಟ್ಟು ಆಮೇಲೆ ಮನೆ ಹತ್ರ ಹೋಗ್ತಿದ್ದಂಗೆ ಕ್ಯಾನ್ಸಲ್ ಮಾಡ್ಕೊಬಿಡ್ತಾರೆ, ಅದು ಪ್ರಾಬ್ಲಮ್ಮು. ಅಟ್ಲೀಸ್ಟ್ ಬುಕ್ ಆಗಿಸ್ಕೊಂಡೆ ಲೇಟ್ ಆಗುತ್ತೆ ಅನಿಸಿದ್ರೆ ಅಲ್ಲೇ ಕ್ಯಾನ್ಸಲ್ ಮಾಡ್ರೆ ಅದೊಂಥರ ಲೆಕ್ಕಾಚಾರ. ಮನೆಯವ್ರಿಗೂ ಕಾಯ್ದುಬಿಟ್ಟು ಆಮೇಲೆ ಕ್ಯಾನ್ಸಲ್ ಮಾಡ್ತಾರೆ. ಅವಾಗ ನಮಗೆ ಫುಲ್ಲು ಹೊಡೆದೋಗ್ಬಿಡುತ್ತೆ, ಕೆಳಗಿಂದ ಮೇಲೆ ಹೊರಟೋಗುತ್ತೆ. ಎಲ್ಲಿ ಬನ್ನಿ, ಈಗ ಒಂದು ಆರ್ಡ್ರ್ ಅಸೈನ್ ಆಗಿದೆ, ಅಷ್ಟೊತ್ತಿಂದ ಕಾದಿದ್ದಕ್ಕೆ. ಅಲ್ಲಿಗರು ಕಸ್ಟಮರು. ಓಕೆ ಸ್ನೇಹಿತರೆ, ಈಗ ಒಂದು ಕಸ್ಟಮರ್ನ ಪಿಕಪ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಇದೆ. ಯಾವುದು ಏರಿಯಾ ಇದು? ಲೊಕೇಶನ್ ಎಲ್ಲಿ ಸರ್? ಮೆಜೆಸ್ಟಿಕ್ಕಾ? ಸ್ನೇಹಿತರೆ, ಇದು ಲೊಕೇಶನ್ನು ಮೆಜೆಸ್ಟಿಕ್ಕಿಗೆ ಇರೋದು. ಇವಾಗ ಒಂದು 25 ಮಿನಿಟ್ಸ್ ತೋರಿಸ್ತಾ ಇದೆ. ಬನ್ನಿ, ನಾನು ನಿಮಗೆ ಅಲ್ಲಿ ಲೊಕೇಶನ್ಗೆ ಹೋಗ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ. 174 ಓಕೆ ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ಈಗ ಒಂದು ಆರ್ಡರು ಕಂಪ್ಲೀಟ್ ಆಯಿತು. ನಾಗರಬಾವಿ ಹತ್ರದಿಂದ ಇದೆ ಮೆಜೆಸ್ಟಿಕ್ಕಿಗೆ. ನೋಡೋಣ ಫ್ರೆಂಡ್ಸ್, ಈಗ ಯಾವುದಾದ್ರೂ ಆರ್ಡರ್ ಸಿಗುತ್ತಂತ. ನಾನು ರ್ಯಾಪಿಡೋನು ಈಗ ಆನ್ ಮಾಡ್ತೀನಿ. ಮತ್ತು ಓಲಾ 3rd ಕ್ಲಾಸ್ ಅಪ್ಲಿಕೇಶನ್ನು, ಫುಲ್ಲು 3rd ಕ್ಲಾಸು.
ಸ್ನೇಹಿತರೆ, ಈಗ ಒಂದು ಆರ್ಡರು ಪಿಕಪ್ ಆಗಿದೆ. ಇಲ್ಲೇ 200 ಮೀಟ್ರಲ್ಲಿ ಅಷ್ಟೇ ಇರೋದು. ಬನ್ನಿ ಫ್ರೆಂಡ್ಸ್, ಪಿಕಪ್ ಮಾಡ್ಕೊಳ್ಳೋಣ ಕಸ್ಟಮರ್ನ. ರಜೆ ಮೆಜೆಸ್ಟಿಕ್ಕಿಂದ ಮೊದಲು ಹೊರಗಡೆ ಹೋಗ್ಬೇಕು. ಅವರು ಫುಲ್ ಆವಿಡು ಇಲ್ಲ ಅಂದ್ರೆ ಇಲ್ಲಂತ ಕಾಲ್ ಮಾಡೋಣ. ಇರು ಮುರಳಿ, OTP ಸರ್ 92. ಎಲ್ಲಿ ಲೊಕೇಶನ್ನು? ತಗೊಳ್ಳಿ, ಕೂತ್ಕೊಳ್ಳಿ. ಸ್ನೇಹಿತರೆ, ಈಗ ಒಬ್ಬರು ಕಸ್ಟಮರ್ ಪಿಕಪ್ ಮಾಡೀನಿ. ಇಲ್ಲಿಂದ ಒಂದು 8 ಕಿಲೋಮೀಟ್ರ್ ಇರೋದು ಡ್ರಾಪು. ಮೆಜೆಸ್ಟಿಕ್ಕಿಂದ ಇರೋದು 90. ಓಕೆ ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ಈಗ ಒಂದು ಆರ್ಡರ್ ಕಂಪ್ಲೀಟ್ ಆಯಿತು. ಇಲ್ಲಿಂದ ಮೆಜೆಸ್ಟಿಕ್ಕಿಂದ ಇಲ್ಲಿ ಯಾವುದು ಇದು ಜಯನಗರ ಅನಿಸುತ್ತೆ. ಜಯನಗರನೋ ಶ್ರೀನಗರನೋ ಗೊತ್ತಿಲ್ಲ ಒಟ್ಟು. ಇಲ್ಲಿಗೆ ಕಂಪ್ಲೀಟ್ ಆಯಿತು 98 ರುಪೀಸಿಗೆ. ಬನ್ನಿ ಫ್ರೆಂಡ್ಸ್, ಇನ್ನು ಯಾವುದಾದ್ರೂ ಆರ್ಡರ್ ಸಿಗುತ್ತಾ ನೋಡೋಣ. ಇನ್ನು ಆರ್ಡರ್ ಎಲ್ಲಿ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತೀನಿ. ರ್ಯಾಪಿಡೋದಲ್ಲಿ ದೊಡ್ಡ ದೊಡ್ಡ ಆರ್ಡ್ರ್ ಇಲ್ಲ, ಬರೀ ಸಣ್ಣ ಪುಟ್ಟ ಆರ್ಡರ್ಗಳೇ ಸಿಗ್ತಿದ್ದಾವೆ. ಬರೀ 40, 50 ಆ ಥರ. ನೋಡೋಣ ಬನ್ನಿ ಇನ್ನು ಯಾವುದಾದ್ರೂ ಸಿಗುತ್ತಾ ಅಂತ. ಹಾಯ್ ಫ್ರೆಂಡ್ಸು, ಇವಾಗ ಒಂದು ಆರ್ಡರ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 1.4 ಕಿಲೋಮೀಟ್ರಲ್ಲಿ ಇರೋದು. ಆ್ಯಕ್ಚುಲಿ ಇದು ಸಿಕ್ಕಿದಿರೋದು ರ್ಯಾಪಿಡೋದಲ್ಲಿ 250 ರುಪೀಸಿಗೇನೋ ಇರೋದು ಅದು ಆರ್ಡರು. ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನು ಪಿಕಪ್ ಲೊಕೇಶನ್ಗೆ ಹೋಗ್ಬಿಟ್ಟು ನಿಮ್ಗೆ ಸಿಗ್ತೀನಿ. ಸ್ನೇಹಿತರೆ, ಇವಾಗ ನಾನು ಪಿಕಪ್ ಲೊಕೇಶನಿಗೆ ಬಂದೀನಿ. ಇಲ್ಲಿಂದ ಹೆಚ್ಚು ಕಮ್ಮಿ ಕತ್ರಿಗುಪ್ಪೆಯಲ್ಲಿರೋದು ನಾನೀಗ. ಬನಶಂಕರಿ 3rd ಸ್ಟೇಜಲ್ಲಿ. ನೋಡಬೇಕು ಎಲ್ಲಿದೆ ಲೊಕೇಶನ್, ಡ್ರಾಪ್ ಲೊಕೇಶನ್ ಅಂತ. ನೀವು ಏನಾದರೂ ಕಸ್ಟಮರ್ ಲೊಕೇಶನಿಗೆ ಬಂದಾಗ ಅರೈವ್ಡ್ ಅಂತ ಇರುತ್ತೆ. ಅರೈವ್ ಅಂತ ಕೊಟ್ಟರೆ ನಿಮಗೆ ಅದರಲ್ಲಿ ಎಷ್ಟು ನಿಮಿಷ ಕಾಯ್ತಿರಲ್ಲ, ಸ್ವಲ್ಪ ಅಮೌಂಟು ಆ್ಯಡ್ ಆಗುತ್ತೆ ನಿಮಗೆ. ವೆಯ್ಟಿಂಗ್ ಚಾರ್ಜು ಕೂಡ ನಿಮಗೆ ಆ್ಯಡ್ ಆಗುತ್ತೆ. ನೀವೇನಾದರೂ ನೆಕ್ಸ್ಟ್ ಟೈಮು ಬಂದಾಗ ಹಂಗೆ ಕಸ್ಟಮರ್ ಏನಾದರೂ ಡಿಲೇ ಮಾಡ್ತಿದ್ದಾರೆ ಅಂದಾಗ ನೀವು ಅರೈವ್ಡ್ ಕೊಟ್ಬಿಟ್ಟು ವೆಯ್ಟ್ ಮಾಡಿ, ನಿಮಗೆ ಅಡಿಷ್ನಲ್ ಅಮೌಂಟು ಆ್ಯಡ್ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ವೆಯ್ಟ್ ಮಾಡೋಣ, ನೋಡೋಣ ಎಷ್ಟು. ನಾನು ಕಸ್ಟಮರು ಪಿಕಪ್ ಆದಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಹಾಂ, 29 ಕಿಲೋಮೀಟ್ರ್ ಇದೆ. ಫ್ರೆಂಡ್ಸ್, ಒಂದು ಆರ್ಡರು ಈಗ ಪಿಕಪ್ ಮಾಡ್ಕೊಂಡಿದ್ದೀನಿ ಕಸ್ಟಮರ್ನ. ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ಇದೆ. ನನಗೆ ತೋರಿಸಿದ್ದು 250 ಏನೋ ತೋರಿಸ್ತು ಗುರು. ನೋಡೋಣ ಬನ್ನಿ ಫ್ರೆಂಡ್ಸ್, ಎಷ್ಟು ಇದಾಗುತ್ತೆ ಸಿಗುತ್ತೆ ಅಂತ. ನಮ್ಮನ್ನೇನಾದರೂ 250 ಆದರೆ ರ್ಯಾಪಿಡೋದಲ್ಲಿ ಮಾಡೋದಿಲ್ಲ ಇನ್ನು ಮತ್ತೆ.
ಇದ್ದಿದ್ದು 29-30 ಕಿಲೋಮೀಟ್ರ್ ಆಗಿದ್ದು. 260 ರೂಪಾಯಿ ಪೇಮೆಂಟ್ ಆಯಿತು. ನಾ ಅಪ್ಲಿಕೇಶನಲ್ಲಿ 27 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಸುಮ್ಮನೆ ಇಂಥ ಪಿಕಪ್ ಎಲ್ಲ ಮಾಡ್ಕೊಬಾರ್ದು ಗುರು. ಬರೀ ಎಲ್ಲರೂ ಹೋಗ್ಬೇಕು ಅಂದರೆ ಅಷ್ಟೇ, ನಾನು ರಿಟರ್ನ್ ಹೋಗ್ಬೇಕು ಅನ್ನೋದಾಗ ಅಷ್ಟೇ ತೊಗೋತೀನಿ. ಇನ್ಮೇಲೆ ರ್ಯಾಪಿಡೋ ಸರಿ ಇಲ್ಲ ಇದು. ಸ್ನೇಹಿತರೆ, ಇನ್ನೊಂದು ಆರ್ಡರ್ ಅಸೈನ್ ಆಯ್ತು ನನಗೆ. ಇವರು ಕಿಡ್ಸ್ ಸಿಕ್ಕಿದ ಆರ್ಡ್ರನ್ನೆಲ್ಲ ತೊಗೊಂಡ್ರೆ ಹಿಂಗೆ ಆಗೋದು ಮಕ್ಕನು. ನಮ್ಮನ್ನು ಹೆವಿ ಜರ್ನಿ ಆಗೋಯ್ತು ಅವರು. ಇದು 30 ಕಿಲೋಮೀಟ್ರಿಗೆ 260 ರೂಪಾಯಿ ಸಿಕ್ಕಿದೆ. 40 ರೂಪಾಯಿ ದಂಗಿಸ್ಕೊಂಡಿನಿ ಲೆಕ್ಕ ಹಾಕಿ. ಊಬರಲ್ಲಿ 8-9 ಕಿಲೋಮೀಟ್ರಿಗೆ 100 ರೂಪಾಯಿ 110 ರೂಪಾಯಿ ಆ ಥರ ಸಿಗ್ತಿದೆ. ಕಸ್ಟಮರ್ ಕಮ್ಮಿ ಪೇ ಮಾಡಿದ್ರು ಊಬರಲ್ಲಿ ಆ್ಯಡ್ ಮಾಡಿಬಿಟ್ಟು ಹಾಕ್ತಾನೆ. ನಮ್ಮನ್ನು ಈ ರ್ಯಾಪಿಡೋದಲ್ಲಿ 29 ಕಿಲೋಮೀಟ್ರಿಗೆ ಅವನು ಕೌಂಟ್ ಮಾಡೋದು 27 ಕಿಲೋಮೀಟ್ರು. ನಮ್ಮ ಕಸ್ಟಮರಿಗೆ ಅಷ್ಟೇ ಅದು ಸಪೋರ್ಟ್ ಆಗಿದೆ, ನಮಗೆ ಡೆಂಗಿಸ್ತಾ ಇದ್ದಾನೆ. ಉದ್ದವಲ್ದಲ್ಲಿ ಏನು ಗುರು ರೋಡ್ಗಳು ಇವು. ಅಜ್ಜಿ ಬಂದಿದ್ದು ರೋಡು. ಯಾವುದೋ ಬಸ್ಸಿದ್ದೆ ಬರ್ತಾಯಿದ್ದೀನಿ, ಸಡನ್ನಾಗೆ ನಾನು ಒಂದು ಗುಂಡಿ ಸಿಕ್ತು, ಸರಿಯ ಬಿತ್ತು ಸಾಮಾನು. ಹಲೋ 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 ಸರ್. ಹಾಂ, ಓಕೆ ಸ್ನೇಹಿತರೆ, ಇನ್ನೊಂದು ಅಸೈನ್ ಆಗಿದೆ. ಈಗ ವೆಯ್ಟ್ ಮಾಡ್ತಾಯಿದ್ದೀನಿ ಕಸ್ಟಮರಿಗೆ. ಒಂದು ಆರ್ಡರು ಅಸೈನ್ ಆಗಿತ್ತು, ಕ್ಯಾನ್ಸಲ್ ಮಾಡಿದೆ ಊಬರಲ್ಲಿ. ಕಸ್ಟಮರು ಕ್ಯಾನ್ಸಲ್ ಆದಮೇಲೆ ಬಂದು ಅವರು ಕರ್ಕೊಂಡು ಈಗ 6 ಗಂಟೆಗೆ ಹೋಗಿ ಮಟ್ಟಿಗೆ ಎಂದವ್ರೆ ನೋಡೋಣ ಹೋಗ್ಬಿಟ್ಟು ತಪ್ಪು ಯಾವ್ದಾದ್ರು. ಫ್ರೆಂಡ್ಸ್, ಇವಾಗ ಒಂದು ಡ್ರಾಪ್ ಕಂಪ್ಲೀಟ್ ಆಯಿತು. ಆ್ಯಕ್ಚುಲಿ ಇದು ಆಫ್ಲೈನ್ ಡ್ರಾಪು 110 ರೂಪೀಸಿಗೆ ಅಂತಲೇ ಮಾತಾಡ್ಬಿಟ್ಟು ಕರ್ಕೊಂಬಂದೆ. ಬನ್ನಿ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಯಾವುದಾದ್ರು ಆರ್ಡರ್ ಎಲ್ಲಿ ಸಿಗುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ಇವಾಗ ಒಂದು ಆರ್ಡರ್ ಸಿಕ್ಕಿದೆ. ಇಲ್ಲಿಂದ ಬಿಡದಿಗೆ 539 ಪ್ಲಸ್ 539 ಪ್ಲಸ್ 39 ರೂಪೀಸ್ ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ಈಗ ಪಿಕಪ್ ಲೊಕೇಶನ್ ನೀವು ಕ್ಯಾನ್ಸಲ್ ಆಗೋದು ಅಷ್ಟೇ. ಕೂತ್ಕೊಳ್ಳಿ. 54 ಕಿಲೋಮೀಟ್ರ್ ತೋರಿಸ್ತಿದೆ. ಕಸ್ಟಮರಿಗೆ 570 ರೂಪೀಸ್ ಇದಾಗಿದೆ. ಆ ಥರ ಲೆಕ್ಕಾಚಾರ ಅಂತ ಗೊತ್ತಾಗ್ತಿಲ್ಲ. ನಮ್ಮನ್ನು ಆರ್ಡರ್ ಸಿಕ್ಕಾದ್ಮೇಲೆ ಒಂಥರ ಇರುತ್ತೆ, ಆರ್ಡರು ಬರೋದಕ್ಕೆ ಮುಂಚೆನೇ ಹೋಗ್ತಿರುತ್ತೆ. ಒಂದು ಆರ್ಡರ್ ತೊಗೊಂಡ್ಮೇಲೆ ನಮ್ಮನ್ನು ಯಾಕಾದ್ರೂ ತೊಗೊಂಡು ಅನ್ನೋದು ಆ ಥರ ಹೋಗಿದೆ. ಒಂದು ಗಂಟೆ ಹೋಗಬೇಕು, 1 ಗಂಟೆ 2 ಅವರ್ ಜರ್ನಿಲ್ಲ. ನಾನು ಡ್ರಾಪ್ ಲೊಕೇಶನಲ್ಲಿ ಅಪ್ಡೇಟ್ ಮಾಡ್ತೀನಿ. ಫ್ರೆಂಡ್ಸ್, ಈಗ ಒಂದು ಡೆಲಿವರಿ ಇತ್ತು. ಕನಕಪುರ ರೋಡಲ್ಲಿ ಇರೋದಿದೆ. ಆ್ಯಕ್ಚುಲಿ ಇನ್ನೂ 14 ಕಿಲೋಮೀಟ್ರ್ ಇದೆ ಗುರು. ಇನ್ನೂ 14 ಕಿಲೋಮೀಟ್ರ್ ಇದೆ ಇದು.
ಕನಕಪುರ ರವಿಶಂಕರ್ ಆಶ್ರಮದಲ್ಲಿ. ಬ್ರದರಿಗೇನೋ ಕ್ಯಾಶ್ ಬೇಕಂತ, ಅದಕ್ಕೆ ಪೆಟ್ರೋಲ್ ಬಂಕಲ್ಲಿ ವೆಯ್ಟ್ ಮಾಡಿಸ್ತವ್ರೆ. ನೋಡೋಣ, ವೆಯ್ಟ್ ಮಾಡ್ತಾ ಇದ್ದೀನಿ. ಭಯಂಕರ ಕಷ್ಟ ಗುರು. ಅಯ್ಯಪ್ಪ 60 ಕಿಲೋಮೀಟ್ರು. ಇದಾರೇನಾ ಪೀಚತಾ? अंदर जाना. इधर 600 में 600 कर दो. ठीक है भाई, थैंक यू. ಹಾಯ್ ಫ್ರೆಂಡ್ಸು, ಇವಾಗ ಒಂದು ಡ್ರಾಪ್ ಆಯಿತು. ಯಪ್ಪ ಹೆವಿ ಜರ್ನಿ ಆಗೋಯ್ತು ಅವರು. ಈಗ ಹೆಚ್ಚು ಕಮ್ಮಿ 60 ಕಿಲೋಮೀಟ್ರ್ ಅಂತ ಅಂದ್ಕೊಳ್ಳಿ. 60 ಕಿಲೋಮೀಟ್ರಿಗೆ 570 ರೂಪಾಯಿ ಕೊಟ್ಟಾನೆ ಇವರೇ. ಕಸ್ಟಮರ್ ಹತ್ಲೆಗೆ 620 ಹಾಕಿವ್ರೆ. ಈಗೊಂದು ಆರ್ಡರ್ ಅಸೈನ್ ಆಗಿತ್ತು ಇಲ್ಲಿಂದ ಕುಂಬಳಗೌಡಿಗೆ. ಕಸ್ಟಮರಿಗೆ ಅವಾಗಿಂದ ಫೋನ್ ಮಾಡ್ತೀನಿ ಗುರು, ಫೋನೇ ಎತ್ತುತ್ತಿಲ್ಲ, ಬಿಸಿ ಬರ್ತಾಯಿದೆ. ಅಟ್ಲೀಸ್ಟ್ ಎತ್ಬಿಟ್ಟು ಇಲ್ಲ ಇದೆ ಅಂತನಾದ್ರು ಹೇಳ್ಬೇಕಲ್ವ. ಏನೂ ಇಲ್ಲ. ಅದಕ್ಕೆ ನಾನೇ ಕ್ಯಾನ್ಸಲ್ ಮಾಡಿಬಿಟ್ಟು ಇವಾಗ ಹೋಗ್ತಾಯಿದ್ದೀನಿ ವಾಪಸ್ಸು. ನೋಡೋಣ ಈಗ ಇನ್ನೂ ಯಾವುದಾದ್ರೂ ಆರ್ಡರ್ ಸಿಗುತ್ತಾ ಅಂತ. ಆರ್ಡರ್ ಸಿಕ್ಕಿದ್ರೆ ತೊಗೋತೀನಿ ನನ್ನ ರೂಟಲ್ಲಿ, ಇಲ್ಲ ಅಂದರೆ ಹಂಗೆ ಆಫ್ಲೈನಲ್ಲೇ ಹೊರಟ್ಬಿಡೋಣ ಅಂತ ಹೋಗ್ತಾಯಿದ್ದೀನಿ. ಇಷ್ಟು ಸಾಕು ಇವತ್ತಿಗೆ. ಮಿಕ್ಕಿದ್ದು ನಾಳೆ ನೋಡುವ. ಸಿಕ್ಕಿದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಫುಲ್ಲು ಕ್ಲಾರಿಟಿ ಇದೆ ಲೈಫಲ್ಲಿ, ಫುಲ್ಲು ಕ್ಲಾರಿಟಿ. ಹಾಯ್ ಫ್ರೆಂಡ್ಸು, ಇವಾಗ ಡ್ಯೂಟಿನ ನಾನು ಆಫ್ ಮಾಡ್ತಾಯಿದ್ದೀನಿ. ಇವತ್ತಿನ ಅರ್ನಿಂಗು 1250 ರುಪೀಸೇನೋ ಆಗಿದೆ. ಒಂದು ಎಷ್ಟು ಗಂಟೆ ಗೊತ್ತಾ, ಒಂದು 5:30-6 ಗಂಟೆ ಅಂತ ಇಟ್ಕೊಳ್ಳಿ. 6 ಗಂಟೆಗೆ ಬಂದುಬಿಟ್ಟು ಈಗ ಒಂದು 11:44 12 o'clock ಅಂತಲೇ ಅಂದ್ಕೊಳ್ಳಿ. 12 o'clock ಒಂದು 6 hour ಡ್ಯೂಟಿ ಅಂದ್ಕೊಳ್ಳಿ. 6 hourಗೆ 1220 ಆಗಿದೆ. ಇನ್ನೂ ಬೇಕಾದ್ರೆ ಮಾಡೋದಾಗತ್ತೆ, ಸ್ವಲ್ಪ ಕೆಲಸದ ಮೇಲೆ ನಾನು ವಾಪಸ್ ಹೋಗಬೇಕು. ಹಾಗಾಗಿ ಹೋಗ್ತಾಯಿದ್ದೀನಿ ಈಗ ಡ್ಯೂಟಿ ಎಲ್ಲ ಆಫ್ ಮಾಡಿಬಿಟ್ಟು. ನಿಮಗೆ ಮತ್ತೆ ನಾಳೆ ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಯಾರಾದರೂ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.